ಕೀರ್ತನೆಗಳು 23ನೇ ಅಧ್ಯಾಯ 5ನೆಯ ವಾಕ್ಯ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ಯೆಹೋವನು ತನಗೆ ಕುರುಬನಾಗಿ ನಡೆಸುತ್ತಿರುವುದರ ವಿಷಯವಾಗಿ ಆತನನ್ನ ಸ್ತುತಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೆಹೋವ ನನಗೆ ಕುರುಬನು ಎಂಬುದಾಗಿ ಆರಂಭಿಸಿ ನಂತರ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ಅಂದ್ರೆ ವೈರಿಗಳನ್ನು ಕಂಡ ಕೂಡಲೇ ನಾನು ಓಡುವಂತ ವ್ಯಕ್ತಿಯಾಗಿರುವುದಿಲ್ಲ, ಅವರ ಮುಂದೆ ನಿಲ್ಲುವವನು, ಅವರನ್ನ ಜಯಿಸುವವನು, ಅವರನ್ನ ಅಧೀನ ಪಡಿಸುವವನು ಆಗಿರುತ್ತೇನೆ. ಕಾರಣ ನೀನು ನನ್ನ ಸಂಗಡ ಇದ್ದು ನನ್ನ ವೈರಿಗಳ ಮುಂದೆಯೇ ನನ್ನನ್ನು ಘನಪಡಿಸಿ ನನಗೆ ಔತಣವನ್ನ ಸಿದ್ಧಪಡಿಸಿ ವಿಶೇಷ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸಿ ಅಭಿಷೇಕಿಸಿ ನಡೆಸುವಂತ ದೇವರೆಂಬುದನ್ನ ಸ್ಪಷ್ಟವಾಗಿ ತನ್ನ ಬಾಯಿಂದ ಅರಿಕೆ ಮಾಡಿ ದೇವರನ್ನ ಸ್ತುತಿಸುತ್ತಾ ಇದ್ದಾನೆ. ಅದೇ ಅವನ ಜೀವಿತದ ಅನುಭವವೂ ಕೂಡ ಆಯಿತು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಮ್ಮೆ ಕೆಲ ವೈರಿಗಳನ್ನು ನೋಡುವಾಗ, ಕೆಲವು ಶತ್ರುಗಳನ್ನು ನೋಡುವಾಗ, ಕೆಲವು ವಿರೋಧವಂತ ಪರಿಸ್ಥಿತಿಗಳನ್ನ, ಸನ್ನಿವೇಶಗಳನ್ನ, ಸ್ಥಳಗಳನ್ನು ನೋಡುವಾಗ ಇಲ್ಲಿಂದ ಎಲ್ಲಾದರೂ ದೂರ ಹೋದರೆ ಸಾಕು, ಈ ವ್ಯಕ್ತಿಗಳಿಂದ ದೂರ ಇದ್ದರೆ ಸಾಕೆಂಬುದಾಗಿ ಆಲೋಚಿಸುತ್ತೇವೆ. ಅವರ ಕುರಿತಾಗಿ ಸ್ವಲ್ಪ ಭಯ, ಇಲ್ಲ ದಿಗಿಲು, ಏನು ಮಾಡುತ್ತಾರೋ, ಯಾವಾಗ ಯಾವ ರೀತಿ ತಿರುಗುತ್ತಾರೋ, ಯಾವ ರೀತಿ ಕುತಂತ್ರಗಳನ್ನು ಮಾಡುತ್ತಾರೋ ಎಂಬುದಾಗಿ ಅನೇಕ ಆಲೋಚನೆಗಳಿವೆ. ಆದರೆ ಯೆಹೋವ ನಿಮಗೆ ಕುರುಬನಾಗಿರುವುದರಿಂದ ಅದರ ವಿಷಯವಾಗಿ ಭಯಪಡಬೇಡಿ. ಆತನು ನಿಮ್ಮನ್ನು ನಡೆಸುತ್ತಿರುವುದು ಮಾತ್ರವಲ್ಲ, ನಿಮ್ಮ ವಿರೋಧಿಗಳ ಮೇಲೆ ಕೂಡ, ನಿಮ್ಮ ವೈರಿಗಳ ಮೇಲೆ ಕೂಡ ಕಣ್ಣನ್ನಿಟ್ಟಿದ್ದಾನೆ. ಅವರನ್ನ ಎಲ್ಲಿ ಇಡಬೇಕು, ಎಲ್ಲಿ ನಿಮಗೆ ಅಧೀನಪಡಿಸಬೇಕೆಂಬುದನ್ನು ಆತನು ಅರಿತವನು. ನಿಮ್ಮ ಮುಂದೆ ಅವರನ್ನು ಅಧೀನಪಡಿಸಿ ಇನ್ನೆಂದಿಗೂ ಏಳದಂತೆ ಮಾಡಿ ನಿಮ್ಮನ್ನು ಜಯದಲ್ಲಿ ಮುನ್ನಡೆಸಿ ನಿಮಗೋಸ್ಕರ ಔತಣವನ್ನು ಸಿದ್ಧಪಡಿಸಿ ಆಶೀರ್ವದಿಸಿ ಘನಪಡಿಸುವಂತ ದೇವರಾಗಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮಗೆ ಕುರುಬನಾಗಿ ಆತನೊಟ್ಟಿಗೆ ನಾವು ನಡೆಯುತ್ತಾ ಇರುವುದರಿಂದ ದೇವರು ನಮ್ಮ ಜೀವಿತದ ಮೇಲೆ ದೃಷ್ಟಿಯನ್ನಿಟ್ಟು ನಮ್ಮನ್ನು ಸುರಕ್ಷಿತವಾಗಿ ನಡೆಸುವುದು ಮಾತ್ರವಲ್ಲ, ಯಾರನ್ನ ಯಾವ ರೀತಿ ತಗ್ಗಿಸಿ ಅಡಗಿಸಬೇಕೆಂಬುದನ್ನು ಕೂಡ ತಿಳಿದು ಅದೇ ರೀತಿಯಾಗಿ ಅಡಗಿಸುತ್ತಾರೆ. ಅಂಥವರ ಮುಂದೆಯೇ ನಮ್ಮ ಜೀವಿತವು ಆಶೀರ್ವಾದವಾಗಿಯೂ ಶ್ರೇಷ್ಠವಾಗಿಯೂ ಕರ್ತನ ನಾಮದ ಮಹಿಮೆಗಾಗಿ ಕಂಗೊಳಿಸಲಿದೆ ಎಂಬುದನ್ನು ತಿಳಿದವರಾಗಿ ಕರ್ತನ ಜೊತೆಯಲ್ಲಿ ನಡೆಯುವುದರಲ್ಲಿ ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಗಮನವನ್ನು ಕೊಟ್ಟು ಆತನ ಕರ ಹಿಡಿದು ಜೀವಿತವನ್ನು ಮುನ್ನಡೆಸಿರಿ. ದೇವರು ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ಮಾನಿಸಿ ಮುನ್ನಡೆಸುತ್ತಾರೆ. ಆ ರೀತಿಯಾಗಿ ನಡೆಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀ ನಮ್ಮ ಕುರುಬನಾಗಿ ನಮ್ಮ ಸಂಗಡ ಇದ್ದು ನಡೆಸುವಂತ ದೇವರು. ನಮ್ಮ ಜೊತೆಗೆ ನೀನಿರುವುದರಿಂದ ಅಪ್ಪ ನಾವು ಕೊರತೆ ಪಡುವುದಿಲ್ಲ, ಭಯಪಡುವುದಿಲ್ಲ, ನಮ್ಮ ಭವಿಷ್ಯತ್ ಕಾಲದ ಕುರಿತಾಗಿ ಅಂಜುವುದಿಲ್ಲ, ಗೊಂದಲಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ. ನಿನ್ನ ಕರ ಹಿಡಿದಪ್ಪ ಧೈರ್ಯವಾಗಿ ಮುನ್ನಡೆಯುತ್ತೇವೆ. ನಮ್ಮ ವೈರಿಗಳನ್ನು ನೋಡಿಯಪ್ಪ ಅಂಜುವುದಿಲ್ಲ, ಹಿಂಜಾರಿ ಹೋಗುವುದಿಲ್ಲ. ನೀ ನಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟು ನಡೆಸುತ್ತಿರುವುದು ಮಾತ್ರವಲ್ಲ, ನಮ್ಮ ವೈರಿಗಳ ಮೇಲೆ ಕೂಡ ದೃಷ್ಟಿ ಇಟ್ಟಿದ್ದೀಯಾ. ಅವರನ್ನ ಅಡಗಿಸಿ, ಅವರನ್ನು ನಮಗೆ ಅಧೀನಪಡಿಸಿ, ಅವರನ್ನ ಏಳದಂತೆ ಮಾಡಿ, ಅವರ ಮುಂದೆಯಪ್ಪ ಸ್ತೋತ್ರರಾಜ ನಮಗೆ ಔತಣವನ್ನು ಸಿದ್ಧಪಡಿಸಿ ಆಶೀರ್ವದಿಸಿ ಶಿರಸ್ಸನ್ನಾಗಿ ಮಾಡಿ ವಿಶೇಷ ಘನತೆಗಳಿಂದ ತುಂಬಿಸಿಯಪ್ಪ ನಿನ್ನ ನಾಮನ ಮಹಿಮೆ ಪಡಿಸುತ್ತೀ. ಅದಕ್ಕೋಸ್ಕರ ಸ್ತೋತ್ರಗಳು. ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಅಂತಹ ಆಶೀರ್ವಾದಗಳು ಈ ದಿವಸದಿಂದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಅವರ ಶತ್ರುಗಳಾಗಿ ನಿಂತವರು, ಸೈತಾನ್ನ ಸಕಲ ಕ್ರಿಯೆಗಳು ಅಡಗಿ ಹೋಗಲಿ, ಎದ್ದೇಳುವುದಕ್ಕಾಗದಂತೆ ಪೂರ್ಣವಾಗಿ ಲಯವಾಗಿ ಹೋಗಲಿ. ಅಪ್ಪ, ನಿನ್ನ ಮಕ್ಕಳ ಸಂಗಡ ನೀನಿದ್ದು ವಿಶೇಷವಾಗಿ ಆಶೀರ್ವದಿಸು, ಕೊರತೆಗಳ ನೀಗಿಸು, ಬಲಹೀನತೆಗಳ ನೀಗಿಸು ಕರ್ತನೆ. ಆರೋಗ್ಯವನ್ನ, ಪರಿಪೂರ್ಣ ಜಯವನ್ನ, ಮೇಲುಗಳನ್ನು ಅನುಗ್ರಹಿಸಿ ಅಪ್ಪ ಜೀವಿತವನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮಕ್ಕಳು ಅಪ್ಪ ನಿನ್ನಲ್ಲಿ ಸಂತೋಷ ಪಡಲಿ, ಕೊರತೆಗಳಿಲ್ಲದೆ ಇರುವಂತಹ ಪೂರ್ಣತೆಯಲ್ಲಿ ಜೀವಿತವನ್ನು ನಡೆಸಲಿ. ನೀನು ಆತಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.